ಜೈಲೆಂದ್ರೆ ಹೇಗಿರಬೇಕು? ಸುತ್ತಲೂ ಯಾರೂ ಭೇದಿಸಲಾಗದಂತಹ ಭದ್ರಕೋಟೆ ಇರಬೇಕು. ಎಸ್ಕೇಪ್ ಆಗ್ತೀನಿ ಅಂತ ಯೋಚನೆ ಮಾಡಿದ್ರೂ 10 ಬಾರಿ ಯೋಚನೆ ಮಾಡುವಂತಹ ವಾತಾವರಣ ನಿರ್ಮಾಣವಾಗಿರಬೇಕು. ಆದರೆ ಕಲಬುರಗಿಯ ಸೆಂಟ್ರಲ್ ಜೈಲ್ ಅದಕ್ಕೆ ತದ್ವಿರುದ್ಧ. ಅಲ್ಲಿ ಸಿಂಪಲ್ ಆಗಿ ಗೋಡೆ ಹಾರ್ಕೊಂಡು ಕೂಡ ಕೈದಿಗಳು ಪಲಾಯನ ಮಾಡಬಹುದು. ಇವತ್ತು ಆಗಿದ್ದು ಅದೇ. 3 ಕೈದಿಗಳು ಗೋಡೆ ಹಾರಿ ಎಸ್ಕೇಪ್ ಆಗಿದ್ದಾರೆ. ಹಗ್ಗದ ರೀತಿಯಾಗಿ ಬಟ್ಟೆಯನ್ನೇ ಬಳಸಿಕೊಂಡು ಪಲಾಯನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನ ಮಾಡ್ತಾ ಇವೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ದೊಡ್ಡ ಜೈಲು, ಸಿಂಪಲ್ ಎಸ್ಕೇಪ್. ಜೈಲು ಸಿಬ್ಬಂದಿಗೆ ಕೈದಿಗಳಿಂದ ಚಳ್ಳೆಹಣ್ಣು. ಬಟ್ಟೆಯೇ ಹಗ್ಗವಾಯಿತು, ಜೈಲು ಗೋಡೆ ಹೈಜಂಪ್. ಗೃಹ ಸಚಿವರ ತವರಲ್ಲೇ ಕೈದಿಗಳ ಮಹಾಪಲಾಯನ. ಯಾರು ಕಾರಣ? ಯಾರದ್ದು ಬೇಜವಾಬ್ದಾರಿ? ಒಂದು ಬಟ್ಟೆ, ಒಂದೇ ಒಂದು ಬಟ್ಟೆ. ಅದೇ ಬಟ್ಟೆ ಅವರಿಗೆ ಅಸ್ತ್ರವಾಗಿತ್ತು. ಜೈಲಿನಿಂದ ಹೊರಗೆ ಜಿಗಿಯೋಕೆ ಹಗ್ಗವಾಗಿತ್ತು. ಅದೇ ಬಟ್ಟೆಯನ್ನ ಬಳಸಿ ಅವರು ಹೈಜಂಪ್ ಮಾಡಿದ್ರು. ಜೈಲಿನ ಬೃಹತ್ ಗೋಡೆಯನ್ನ ದಾಟಿ ಬಿಟ್ಟಿದ್ರು. ರಾತ್ರೋರಾತ್ರಿ ಆ 3 ಜೈಲಿನಿಂದ ಪರಾರಿಯಾಗಿದ್ದರು. ಬೆಳಿಗ್ಗೆ ನೋಡಿದ್ರೆ ಜೈಲಿನ ಸೆಲ್ನಲ್ಲಿ ಅವರು ಯಾರೂ ಇರಲಿಲ್ಲ. ಜೈಲಿನ ಗೋಡೆಯಲ್ಲಿ ನೇತಾಡುತ್ತಿದ್ದ ಆ ಬಟ್ಟೆ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಸಾಕ್ಷ್ಯ ಕೊಡ್ತಿತ್ತು. ಅಂದಹಾಗೆ ಅದು ಯಾವ ಜೈಲು ಗೊತ್ತಾ? ಕಲಬುರಗಿಯ ಸೆಂಟ್ರಲ್ ಜೈಲು. ಎಸ್, ಇದು ಕಲಬುರಗಿಯ ಸೆಂಟ್ರಲ್ ಜೈಲಿನ ಕಥೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ನಡೆದ ಮಹಾಪಲಾಯನದ ಕಥೆ. 3 ಕೈದಿಗಳು ಜೈಲಿನ ಅಧಿಕಾರಿಗಳಿಗೆ ಮತ್ತು ಜೈಲು ಸಿಬ್ಬಂದಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆದ ರೋಚಕ ಕಥೆ. ಈ ಕಥೆಯನ್ನ ನೀವು ಕೇಳಿದ್ರೆ ಇಷ್ಟೊಂದು ಸಿಂಪಲ್ ಆಗಿ ಜೈಲಿನಿಂದ ಎಸ್ಕೇಪ್ ಆಗಬಹುದಾ? ಜೈಲುಗಳಲ್ಲಿ ಭದ್ರತೆ ಇಷ್ಟೊಂದು ಕೆಟ್ಟದಾಗಿರುತ್ತಾ ಅಂತ ನಿಮಗನ್ನಿಸುತ್ತೆ. ಜೈಲು ಸಿಬ್ಬಂದಿಯದ್ದೇ ತಪ್ಪ ಅನ್ನೋ ಅನುಮಾನವೂ ಕಾಡುತ್ತೆ. ಮಂಗಳವಾರ ನಸುಕಿನ ಜಾವ 3 ಗಂಟೆ. 3 ಕೈದಿಗಳ ಮಾಸ್ಟರ್ ಪ್ಲಾನ್. ಇವರನ್ನ ಒಂದು ಬಾರಿ ನೋಡಿ. ಒಬ್ಬನ ಹೆಸರು ಮಸ್ತಾ, ಇನ್ನೊಬ್ಬನ ಹೆಸರು ಸಂತೋಷ್, ಮತ್ತೊಬ್ಬನ ಹೆಸರು ಸಾಗರ್. ಇವರೆಲ್ಲ ಕಲಬುರಗಿ ನಗರದ ಹೊರವಲಯದಲ್ಲಿರೋ ಸೆಂಟ್ರಲ್ ಜೈಲ್ನಲ್ಲಿದ್ರು. ಈ 3 ಸೇರ್ಕೊಂಡು ಯಾವಾಗ ಪ್ಲಾನ್ ಮಾಡಿದ್ರೋ ಏನೋ. ಎಲ್ಲರೂ ನಿದ್ದೆ ಮಾಡೋ ವೇಳೆ ಅಂದ್ರೆ ಮಂಗಳವಾರ ನಸುಕಿನ ಜಾವ ಸುಮಾರು 3 ಗಂಟೆಗೆ ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ತಮ್ಮದೇ ಯಾವುದೋ ಒಂದು ಬಟ್ಟೆಯನ್ನ ಹಗ್ಗದಂತೆ ಬಳಸಿ ಕಾಂಪೌಂಡ್ ಹಾರಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ. ಶೌಚಾಲಯದ ಗ್ರಿಲ್ ಕತ್ತರಿಸಿದ್ರು, ಏಣಿ ಬಳಸಿ ಗೋಡೆ ಹತ್ತಿದ್ರು. ಮಸ್ತಾನ್, ಸಂತೋಷ್, ಸಾಗರ್ 3 ಸಜಾಬಂದಿಗಳು. ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಓರ್ವನಿಗೆ 20 ವರ್ಷ ಶಿಕ್ಷೆ ಆಗಿತ್ತು. ಹಲವಾರು ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಾ ಇರೋ ಇವರೆಲ್ಲ ಸುಮಾರು ದಿನಗಳ ಹಿಂದಿನಿಂದ ಜೈಲಿನಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿದ್ದರು. ಒಂದೇ ಬ್ಯಾರಕ್ನಲ್ಲಿದ್ದ ಇವರೆಲ್ಲ ರಾತ್ರೋರಾತ್ರಿ ಬ್ಯಾರಕ್ನ ಶೌಚಾಲಯದ ಕಿಟಕಿಯ ಗ್ರಿಲ್ಸ್ ಅನ್ನ ಕತ್ತರಿಸಿ ಕಿಟಕಿ ಮೂಲಕ ಬ್ಯಾರಕ್ನಿಂದ ಹೊರಬಂದಿದ್ದಾರೆ. ನಂತರ ದೊಡ್ಡ ಗೋಡೆಯನ್ನ ದಾಟೋಕೆ ಮತ್ತೊಂದು ಜೈಲು ಕೊಠಡಿ ನಿರ್ಮಾಣ ಕಾರ್ಯಕ್ಕೆ ಬಳಸಿದ್ದ ಏಣಿಯನ್ನ ಬಳಸಿಕೊಂಡಿದ್ದಾರೆ. ಕೊನೆಗೆ ಬಟ್ಟೆಯೊಂದನ್ನ ಹಗ್ಗದಂತೆ ಬಳಸಿ ಪೂರ್ತಿ ಗೋಡೆಯೊಂದನ್ನ ಹತ್ತಿ ಎಸ್ಕೇಪ್ ಆಗಿದ್ದಾರೆ. ಕೈದಿಗಳ ಪರಾರಿ ವೇಳೆ ಸಿಬ್ಬಂದಿ ಏನು ಮಾಡುತ್ತಿದ್ರು? ರಾತ್ರಿ ವೇಳೆ ಜೈಲು ಸಿಬ್ಬಂದಿ ಗಸ್ತು ಇರಲಿಲ್ವಾ? ಕೈದಿಗಳು ಶೌಚಾಲಯದ ಗ್ರಿಲ್ ಕತ್ತರಿಸಿದ್ದೇಗೆ? ಸಿಸಿಟಿವಿ ಕಣ್ಗಾವಲು ಕೈದಿಗಳ ಮೇಲೆ ಇರಲಿಲ್ವಾ? ಕೈದಿಗಳ ಮೇಲೆ ಜೈಲು ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದರ? ಕೈದಿಗಳ ಪರಾರಿಯಲ್ಲಿ ಜೈಲು ಸಿಬ್ಬಂದಿ ಶಾಮೀಲಾಗಿದ್ದಾರೆ. ಜೈಲಿನ ಗೋಡೆಯ ತಂತಿಗೆ ವಿದ್ಯುತ್ ಕಡಿತ ಆಗಿದ್ದೇಗೆ ಅನ್ನೋ ಅನುಮಾನಗಳಿವೆ. ಅಧಿಕಾರಿಗಳಿಂದ ಜೈಲಿನ ಬ್ಯಾರಕ್ ಗೋಡೆ ಪರಿಶೀಲನೆ. ಕೈದಿಗಳು ಪರಾರಿಯಾಗಿರೋದು ಗಂಭೀರ ವಿಚಾರ. ಇದು ಜೈಲಿನ ಭದ್ರತೆ, ಜೈಲು ಸಿಬ್ಬಂದಿಯ ಕಾರ್ಯಕ್ಷಮತೆ ಹಾಗೂ ಜೈಲು ಸಿಬ್ಬಂದಿಯ ಪ್ರಾಮಾಣಿಕತೆಯ ಮೇಲೆಯೇ ಅನುಮಾನಗಳನ್ನ ಹುಟ್ಟಾಕಿದೆ. ಕೈದಿಗಳು ಎಸ್ಕೇಪ್ ಆದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಸೆಂಟ್ರಲ್ ಜೈಲಿಗೆ ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೈಲಿನ ಬ್ಯಾರಕ್ ಹಾಗೂ ಕಾಂಪೌಂಡ್ ವಾಲ್ ಪರಿಶೀಲನೆ ಮಾಡಿದ್ದಾರೆ. ಸೆಂಟ್ರಲ್ ಜೈಲಿನ ಅಧಿಕಾರಿಗಳ ಬಳಿ ಇಂಚಿಂಚು ಮಾಹಿತಿಯನ್ನು ಸಹ ಪಡೆದುಕೊಂಡರು.
ಅಲ್ಲದೆ ಸಜಾಬಂದಿಗಳ ಎಸ್ಕೇಪ್ ಪ್ರಕರಣ ಸಂಬಂಧ ಕಲಬುರಗಿ ಕೇಂದ್ರ ಕಾರಾಗೃಹ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅವರನ್ನ ಸಸ್ಪೆಂಡ್ ಮಾಡಿ ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಮಾಡಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಬಂಧಿಸ್ತೀವಿ. 3 ಕೈದಿಗಳ ಪತ್ತೆಗೆ 3 ಸ್ಪೆಷಲ್ ಟೀಮ್. ಪೊಲೀಸ್ ಇಲಾಖೆಗೆ ಇದು ಮುಖಭಂಗ. ಆದ್ದರಿಂದ ಎಸ್ಕೇಪ್ ಆಗಿರೋ ಕೈದಿಗಳ ಪತ್ತೆಗೆ ಪೊಲೀಸರು 3 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಅಲ್ಲದೆ ರಾತ್ರಿ ಹೊತ್ತಲ್ಲಿ ಕೈದಿಗಳು ಎಸ್ಕೇಪ್ ಆಗಿದ್ದು ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಅಲ್ಲದೆ ಆರೋಪಿಗಳು ಎಸ್ಕೇಪ್ ಆಗುವಾಗ ಜೈಲಿನ ತಂತಿಬೇಲಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಅಂತ ಹೇಳಲಾಗ್ತಿದ್ದು ಜೈಲು ಸಿಬ್ಬಂದಿಯ ಕೈವಾಡ ಇದೆ ಅನ್ನೋ ಅನುಮಾನಗಳೂ ಇದ್ದಾವೆ. ಈ ಎಲ್ಲ ಅನುಮಾನಗಳನ್ನ ಪೊಲೀಸರು ಬೆನ್ನತ್ತಿದ್ದು ಶೀಘ್ರದಲ್ಲೇ ಎಲ್ಲ ರಿವೀಲ್ ಆಗಲಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜಯೇಂದ್ರ ಕಿಡಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ಕೈದಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಗೃಹ ಸಚಿವರ ಇಲಾಖೆಯಲ್ಲೇ ಈ ಘಟನೆ ನಡೆದಿದ್ದು ವಿಪಕ್ಷ ಬಿಜೆಪಿ ಇದನ್ನೇ ಅಸ್ತ್ರವಾಗಿಸಿಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಇರಾನ್ ಅಮೆರಿಕ ಯುದ್ಧದ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟು ತಮ್ಮ ಗೃಹ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಗಮನಹರಿಸಬೇಕು ಅಂತ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇವೆ. ಪ್ರಿಯಾಂಕ್ ಖರ್ಗೆ ಈಗ ಜೈಲಿಂದ ಕೈದಿಗಳನ್ನು ತಪ್ಪಿಸಿಕೊಳ್ಳಲು ಬಿಟ್ಟಿದ್ದಾರೆ. ಜೈಲಿಗೆ ಯಾವಾಗ ಬೇಕಾದರೂ ಬನ್ನಿ, ಯಾವಾಗ ಬೇಕಾದರೂ ಹೋಗಿ ಅನ್ನೋ ಪರಿಸ್ಥಿತಿ ಇದೆ. 3.5 ವರ್ಷದಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಗೃಹ ಸಚಿವರಾಗಿದ್ದರು ಆಗೆಲ್ಲ ಇಡೀ ರಾಜ್ಯದ ಪೂರ್ತಿ ಈ ಡ್ರಗ್ ಎಲ್ಲಿ ನೋಡು ಡ್ರಗ್ ಸಿಕ್ಕಾಕೊಂಡು ಬೇರೆ ರಾಜ್ಯದವರೆಲ್ಲ ಬಂದು ಹಿಡಿದು ಒಂದು ರೀತಿ ಇಡೀ ರಾಜ್ಯ ಡ್ರಗ್ ಮಾಫಿಯಾ ಕೈಗೆ ಹೋದ ಪರಿಸ್ಥಿತಿ ನೋಡ್ತಾ ಇದ್ರಿ. ಈಗ ಬಂದಿರೋಂಥ ಪ್ರಿಯಾಂಕಾ ಅವರು ಜೈಲುಗಳು ಆರಾಮ್ಸೆ ಓಡೋಗಕ್ಕೆ ಬಿಟ್ಟಿದ್ದಾರೆ, ಜೈಲುಗಳಿಂದ ತಪ್ಪಿಸ್ಕೊಳಕ್ಕೆ ಆರಾಮ್ಸೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಖಡಕ್ ಏನು ಹೇಳ್ಬೇಕು ಇವ್ರಿಗೆ? ಅವ್ರ ತವ್ರ ಜಿಲ್ಲೆಯಲ್ಲೇ ಅವ್ರ ಊರಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾರು ಬೇಕಾ ಓಡೋಗಿ, ಯಾವಾಗ ಬೇಕಾದ್ರೆ ಬನ್ನಿ, ಯಾವಾಗ ಬೇಕಾದ್ರೆ ಮನೆಗೆ ಹೋಗಿ. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸಹ ಗೃಹ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ಗೃಹ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಈ ಘಟನೆ ಅತ್ಯಂತ ಖಂಡನೀಯವಾಗಿದೆ. ಖರ್ಗೆ ಅವರು ಬರೀ ಉಡಾಫೆಯಾಗಿ ಮಾತಾಡುವುದು ಬಿಡಲಿ, ಇವರ ನಿರ್ಲಕ್ಷ್ಯದಿಂದಲೇ ಪೊಲೀಸ್ ಇಲಾಖೆ ಹಳ್ಳ ಹಿಡಿದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅತಿ ಭದ್ರತೆ ಹೊಂದಿರುವಂತಹ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಸುಮಾರು 3 ಕೈದಿಗಳು ಬೆಳಗಿನ ಜಾವ 3 ಗಂಟೆಗೆ ದೊಡ್ಡದಾಗಿರುವಂತಹ ಜೈಲ್ ಗೋಡೆಯನ್ನು ಹಾರಿ ಎಸ್ಕೇಪ್ ಆಗಿದ್ದು ಅತ್ಯಂತ ನಾಚಿಕೆಗೇಡುತನ ಮತ್ತು ಖರ್ಗೆ ಅವರ ಆಡಳಿತದ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಪದೇ ಪದೇ ತನಗೆ ಸಂಬಂಧ ಇಲ್ಲದಂತಹ ವಿಷಯಗಳಲ್ಲಿ ಮೂಗಿ ತೂರಿಸುವಂತಹ ಖರ್ಗೆ ಅವರು ತಮ್ಮ ಗೃಹ ಇಲಾಖೆ ಆಡಳಿತಕ್ಕೆ ಹೇಗೆ ಚುರುಕು ಮುಟ್ಟಿಸಬೇಕು ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಇವ್ರ ತಲೆಯಲ್ಲಿ ಬರುವುದೇನು ಅಂತ ಕೇಳಿದರೆ, ರೌಡಿಗಳ ಹುಟ್ಟುಹಬ್ಬಕ್ಕೆ ಹೋಗಬೇಡಿ, ರೌಡಿಗಳ ಮದುವೆಗೆ ಹೋಗಬೇಡಿ, ರೌಡಿಗಳ ಜೊತೆ ಫೋಟೋ ತೆಗೆಸ್ಕೊಡ್ಬೇಡಿ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ, ಉಡಾಫೆ ಮಾತುಗಳನ್ನು ಆಡ್ತಾ ಇದ್ದಾರೆ ಹೊರತು ಜೈಲಿನ ಸುರಕ್ಷತೆಯ ಬಗ್ಗೆ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡುವುದರಲ್ಲಿ ಸಂಪೂರ್ಣವಾಗಿ ಇವರು ವಿಫಲರಾಗಿದ್ದಾರೆ. ಇವರ ನಿರ್ಲಕ್ಷ್ಯದಿಂದಲೇ ಪೊಲೀಸ್ ಇಲಾಖೆ ಇವತ್ತು ಹಳ್ಳ ಹಿಡಿತಾ ಇದೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗಿರೋದು ವಿಪರ್ಯಾಸ. ಇನ್ನೂ ಪರಾರಿಯಾದ ಕೈದಿಗಳ ಬಂಧನಕ್ಕೆ ಜೈಲು ಸಿಬ್ಬಂದಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದು ವಿವಿಧ ಪ್ರದೇಶಗಳಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಶೀಘ್ರದಲ್ಲೇ ಅವರೆಲ್ಲರ ಪತ್ತೆ ಮಾಡುವ ಭರವಸೆ ಪೊಲೀಸರಿಗಿದೆ.